ಹೆಲೋ ಬಾಸು, ವೆಲ್ಕಮ್ ಟು ದ ಡೈಲಿ ಡೋಸೇಜ್ ಆಫ್ ಸ್ಪೋರ್ಟ್ಸ್. ಈಗಾಗಲೇ ನಾವು RCB ಅವ್ರ ಮಿನಿ ಆಕ್ಷನ್ ಅಲ್ಲಿ ತಗೊಂಡಿರೋ ಪ್ಲೇಯರ್ಸ್ ನ ಕುರಿತಾಗಿ ಪ್ರಿವ್ಯೂ ದಲ್ಲಿ ಮಾತಾಡಿದೀವಿ. ಈ ಒಂದು IPL 2026 ನಲ್ಲಿ ನಮ್ಮ RCB ಯ ಪ್ಲೇಯಿಂಗ್ ಅಥವಾ ಪ್ಲೇಯಿಂಗ್ ಟೂ ಅಲ್ಲಿ ಯಾವ ತರ ಕಾಣ ಸಿಗ್ತಾ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಸ್ಕ್ವಾಡ್ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮ್ಗೆ ನಂಬರ್ 1 ಪೊಸಿಷನ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಇದ್ದೇ ಇರ್ತಾರೆ. ಈಗಾಗಲೇ ODI ಸೀರೀಸ್ ನಲ್ಲಿ ನೋ ಲುಕ್ 6 ಅಂತ ಏನೋ ಬ್ಯಾಕ್ ಆಫ್ ದಿ ಸ್ಟೆಪ್ ಬಂದು ಹೊಡೆಯೋದಂತೆ ನೆಕ್ಸ್ಟ್ ಲೆವೆಲ್ ಬ್ಯಾಟ್ ಬೀಸ್ತಾ ಇದಾರೆ. IPL ನಲ್ಲಿ ಬಾರೋ ನಾನೇನೋ ತೋರಿಸ್ತೀನಿ, ಕಿಂಗ್ ಅಂದ್ರೆ ಏನ್ ನಿನ್ಗೆ ತೋರಿಸ್ಕೊಡ್ತೀನಿ ಬಾರೋ ಅಂತ ರೆಡಿ ಆಗಿದ್ದಾರೆ. ಅಂಡ್ ಫಿಲ್ ಅಸಲ್ಟ್ ಮಾಡೋದಕ್ಕೆ ಫಿಲ್ ಸಾಲ್ಟ್ ರೆಡಿ ಆಗಿದ್ದಾರೆ. ಇನ್ ಕೇಸ್ ಏನಾದ್ರು ಫಿಲ್ ಸಾಲ್ಟ್ ಇಲ್ಲಿ ಏನಾದ್ರು ಇಂಜೂರ್ಡ್ ಆದ್ರೆ, ಇಲ್ಲಾಂದ್ರೆ ಪರ್ಫಾರ್ಮೆನ್ಸ್ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರ್ಲಿಲ್ಲ ಅಂದ್ರೆ ಫಿಲ್ ಸಾಲ್ಟ್ ನ ಸ್ಥಾನ ತುಂಬೋದಕ್ಕೆ ನಂಗೆ ಜೇಕಬ್ ಬೆಥೆಲ್ ಇದ್ರು. ಜೇಕಬ್ ಬೆಥೆಲ್ ಅವರ ಜೊತೆಗೆ ಈಗ ಜಾರ್ಡನ್ ಕಾಕ್ಸ್ ಅವರು ಸಹ ಸ್ಟ್ರೆಂಥನ್ ಆಗಿದ್ದಾರೆ. ಸೊ ಇವ್ರು ಮೂವರಲ್ಲಿ ಓಪನಿಂಗ್ ಪ್ಲೇಸ್ ಅಲ್ಲಿ ನಮ್ಗೆ ಇಲ್ಲಿ ಫಿಲ್ ಸಾಲ್ಟ್ ಅವ್ರ ಕಾಣಿಸ್ಕೊಳ್ತಾರೆ. ಇನ್ ಕೇಸ್ ಅಂತ ಹೇಳ್ತಾ ಇರೋದು ಇಂಜೂರ್ಡ್ ಆದ್ರೆ ಇಬ್ಬರಲ್ಲಿ ಒಬ್ರು ಬರ್ತಾರೆ. ಅಂಡ್ ನಂಬರ್ 3 ಪೊಸಿಷನ್ ಅಲ್ಲಿ ನಾವೇನಾದ್ರೂ ಸೆಂಟಿಮೆಂಟ್ ಆಗಿ ಯೋಚನೆ ಮಾಡಿ ನಮ್ಮ ಕರ್ನಾಟಕದ ಪ್ಲೇಯರ್ ಗುರು ಲೆಫ್ಟ್ ಹ್ಯಾಂಡರ್ ಅಂತಾನೆ ದೇವದತ್ ಪಡಿಕಲ್ ಚಾನ್ಸ್ ಕೊಡ್ಬೇಕು ಗುರು. RCB ಅಂತ ಹೇಳ್ತೀವಿ, ನಮ್ಮ ಕರ್ನಾಟಕ ತಂಡ, ನಮ್ಮ ಕರ್ನಾಟಕದವ್ರು ಒಬ್ರು ಇರ್ಲೇಬೇಕು ಅಂದ್ರೆ ನೀವು ದೇವದತ್ ಪಡಿಕಲ್ ನ ಆಡಿಸ್ಬೇಕು ಅಂತ ನಿಮ್ ಮನ್ಸಲ್ಲಿ ಬರ್ಬೋದು. ನನ್ ಮನ್ಸಲ್ಲೂ ಸಹ ಇದೆ. ಬಟ್ ತಂಡದ ವಿಚಾರ ಅಂತ ಮಾತಾಡಿದಾಗ, ತಂಡ ಗೆಲ್ಬೇಕು ಅಂತ ಯೋಚನೆ ಮಾಡಿದಾಗ ಇಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ 3 ಪೊಸಿಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಯಾಕೆಂದ್ರೆ ದೇವದತ್ ಪಡಿಕಲ್ ಗಿಂತ ಸಹ ಸ್ವಲ್ಪ ವೇಗವಾಗಿ ಬ್ಯಾಟ್ ಬೀಸ್ತಾರೆ. ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಅಂಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಸಹ ಇದ್ದಾರೆ. ಸೊ ಇಲ್ಲಿ ನಂಬರ್ 3 ಪೊಸಿಷನ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಇಸ್ ಅ ಪರ್ಫೆಕ್ಟ್ ಪ್ಲೇಯರ್ ಅಂತ ಹೇಳ್ಬೋದು RCB ಗೆ. ಅಂಡ್ 4th ಪೊಸಿಷನ್ ಅಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಗುರು. ನಾವೇನ್ IPL ಆಗಿರ್ಬೋದು, ಡೊಮೆಸ್ಟಿಕ್ ಅಲ್ಲಿ ಆಗಿರ್ಬೋದು ನೋಡಿದೀವಿ, ಅವರ ಒಂದು ಟ್ಯಾಲೆಂಟ್ ಗೆ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡಲಿಲ್ಲ. ಪ್ರತಿಯೊಂದು ಶಾಟ್ ಸಹ ರಜತ್ ಪಟ್ಟಿದಾರ್ ಹತ್ರ ಇದೆ. ಸ್ಕೂಪು ಆಡ್ತಾರೆ, ಹಾರ್ಡ್ ಹಿಟ್ಟಿಂಗು ಮಾಡ್ತಾರೆ, ಪ್ರತಿಯೊಂದು ಶಾಟ್ ಇದೆ. ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ನಿಜ ಬಂದಿಲ್ಲ ಗುರು. ಬಂದ್ರೆ ಅಂತೂ ಶಾಕ್ ಹೋಗ್ತಾರೆ. ಈ ಒಂದು ಸೀಸನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕ್ಯಾಪ್ಟನ್ ಕಡೆಯಿಂದ ನೆಕ್ಸ್ಟ್ ಲೆವೆಲ್ ಇನ್ನಿಂಗ್ಸ್ ಇರುತ್ತೆ, ಇಲ್ಲಾಂದ್ರೆ ಸೀಸನ್ ಇರುತ್ತೆ ಅಂತ. ಅಂಡ್ ಇಲ್ಲಿ ನಮ್ಗೆ 5th ಪೊಸಿಷನ್ ಅಲ್ಲಿ ಟೀಮ್ ಡೇವಿಡ್ ಕಾಣಿಸ್ಕೊಳ್ತಾರೆ. ಈ ಒಂದು ವರ್ಷ ಬೆಸ್ಟ್ ಫಿನಿಶರ್ ಗೆ ಕಾಣಿಸ್ಕೊಳ್ತಾ ಇರೋದು ಟೀಮ್ ಡೇವಿಡ್ ಅವರು. ಅವ್ರು ಆಡದಂತ ಪ್ರತಿಯೊಂದು ಏನೋ ಲೀಗ್ಸ್ ಇದೆ, ಪ್ರತಿಯೊಂದು ಮ್ಯಾಚ್ ಇದೆ, ನೆಕ್ಸ್ಟ್ ಲೆವೆಲ್ ಬ್ಯಾಟ್ ಬೀಸ್ತಾ ಇದಾರೆ. ಆಸ್ಟ್ರೇಲಿಯಾಗಂತೂ ನೆಕ್ಸ್ಟ್ ಲೆವೆಲ್ ಇದು ಫಿನಿಶರ್ ಅನ್ನ ಫಿನಿಶ್ ಮಾಡ್ತಾ ಇದಾರೆ. ಈಗ UAE ಲೀಗ್ಸ್ ನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಲೀಗ್ ಸಹ ನೆಕ್ಸ್ಟ್ ಲೆವೆಲ್ ಆಗಿ ಚೇಸಸ್ ನ ಮಾಡ್ತಾ ಇದಾರೆ. ಫಸ್ಟ್ ಬ್ಯಾಟಿಂಗ್ ಬಂದ್ರು ಸಹ ವೇಗವಾಗಿ ಬ್ಯಾಟ್ ಬೀಸ್ತಾ ಇದಾರೆ. ಸೊ 5th ಪೊಸಿಷನ್ ಅಲ್ಲಿ ನಮ್ಗೆ ಟೀಮ್ ಡೇವಿಡ್ ಅವ್ರು ಕಾಣಿಸ್ಕೊಳ್ತಾರೆ. 6th ಪೊಸಿಷನ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಆಗಿರುವಂತ ಜಿತೇಶ್ ಶರ್ಮಾ ಕಾಣಿಸ್ಕೊಳ್ತಾರೆ. ನಮ್ಮ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅಷ್ಟರ ಮಟ್ಟಿಗೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್. ಲಾಸ್ಟ್ ಸೀಸನ್ ನಲ್ಲಿ ನಮ್ಮ RCB ತಂಡ ಫೈನಲ್ ಹೋಗೋದಕ್ಕೆ ಮುಖ್ಯ ರೂವಾರಿ ಆದಂತ ಬ್ಯಾಟ್ಸ್ಮನ್ ನಮ್ಮ ಜಿತೇಶ್ ಶರ್ಮಾ ಅವರು. ಸೊ ಜಿತೇಶ್ ಶರ್ಮಾ ಅವರು ಸಹ ಫಿನಿಶಿಂಗ್ ರೋಲ್ ನ ಇಲ್ಲಿ ನಿಭಾಯಿಸ್ತಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಮಗೆ ಕಾಣಿಸ್ಕೊಳ್ಳೋದು 7th ಪೊಸಿಷನ್ ಅಲ್ಲಿ ರೊಮಾರಿಯೋ ಶೆಫರ್ಡ್. ಸೊ ರೊಮಾರಿಯೋ ಶೆಫರ್ಡ್ ಯಾವ ತರ ಅಸಲ್ಟ್ ಮಾಡಿದ್ರು ನಮ್ಮ CSK ಅಂತ ಎಲ್ಲರಿಗೂ ಸಹ ಗೊತ್ತಾಗಿದೆ. ಸೊ ಈಗ ಏನಪ್ಪ ವಿಚಾರ ಅಂದ್ರೆ, ರೊಮಾರಿಯೋ ಶೆಫರ್ಡ್ ಆಡುವಂತ ಎಲ್ಲಾ ಪಂದ್ಯಗಳು ಸಹ ಬ್ಯಾಟಿಂಗ್ ಅಷ್ಟು ಅದ್ಭುತವಾಗಿ ಆಡೋದಿಲ್ಲ. ಬಟ್ ಬೌಲಿಂಗ್ ವಿಚಾರ ಅಂತ ಬಂದಾಗ ಬೌಲಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರು ಏನಾದ್ರೂ ಪಂದ್ಯದಲ್ಲಿ ಕ್ಲಿಕ್ ಆದ್ರೂ, ಅವ್ರ ಬ್ಯಾಟಿನ ರನ್ ಬರೋದ್ ಪ್ರಾರಂಭ ಆಯ್ತು ಅಂದ್ರೆ ಪಂದ್ಯನ ಹಿಂಗಿರೋದನ್ನ ಹಿಂಗ್ ಟರ್ನ್ ಮಾಡ್ತಾರೆ. ಸೊ ರೊಮಾರಿಯೋ ಶೆಫರ್ಡ್ ನಮ್ಗೆ 7th ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರೆ. ರೊಮಾರಿಯೋ ಶೆಫರ್ಡ್ ಬೆಂಕಿ ಆಟ ಈ ಒಂದು ಸೀಸನ್ ನಾವು ನೋಡ್ಬೋದು. ಅಂಡ್ 8th ಪೊಸಿಷನ್ ಅಲ್ಲಿ ನಮ್ಮ RCB ಯ ಆಪತ್ ಬಾಂಧವ ಕೃಣಾಲ್ ಪಾಂಡ್ಯ. ಲಾಸ್ಟ್ ಇಯರ್ ನಮ್ಮ ಒಂದು RCB ತಂಡ ಚಾಂಪಿಯನ್ ಆಗೋದಕ್ಕೆ ಮುಖ್ಯ ರೂವಾರಿ ಆಗಿದೆ ನಮ್ಮ ಕೃಣಾಲ್ ಪಾಂಡ್ಯ ಅವರು. ಸೊ 8th ಪೊಸಿಷನ್ ನಮಗೆ ಕೃಣಾಲ್ ಪಾಂಡ್ಯ ಅವರು ಕಾಣಿಸ್ಕೊಳ್ತಾರೆ. ಈಗಾಗಲೇ ಪ್ರಿಪರೇಷನ್ ಸಹ ಪ್ರಾರಂಭವಾಗಿದೆ. ಎಷ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳಲ್ಲಿ ಕೃಣಾಲ್ ಪಾಂಡ್ಯ ಅವರು ಅವ್ರ ಬೌಲಿಂಗ್ ಅಭ್ಯಾಸ ಆಗಿರಬಹುದು ಅಂಡ್ ಫಿಟ್ನೆಸ್ ನ ಕುರಿತಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದಾರೆ. ಸೊ ಕೃಣಾಲ್ ಪಾಂಡ್ಯ ನಮ್ಗೆ 8th ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರೆ. ಅಂಡ್ ಇಲ್ಲಿಂದ ಆಚೆಗೆ ಬೌಲಿಂಗ್ ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ 2 ಆಯ್ಕೆಗಳಿದೆ. ಒಂದೇನೋ ಯಶ್ ದಯಾಲ್ ಅವ್ರನ್ನ ಆಡಿಸಬಹುದು. ಯಶ್ ದಯಾಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ನೀಡಿದಾಗ ನಮ್ಮ RCB ತಂಡಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಬೌಲರ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ 1 year ಇಂದ ಡೊಮೆಸ್ಟಿಕ್ ಅಲ್ಲಿ ಯಶ್ ದಯಾಲ್ ಆಡೇ ಇಲ್ಲ. ಸ್ವಲ್ಪ ಏನು ಕ್ರಿಕೆಟ್ ನ ಬಗ್ಗೆ ಸ್ವಲ್ಪ ಟಚ್ ಹೋಗಿದೆ ಅಂತ ನೀವೇನಾದ್ರೂ ಯೋಚನೆ ಮಾಡೋದಾದ್ರೆ, ಬೇಕಾದ್ರೆ ಈಗ ನಮ್ಗೆ RCB ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತ ಮಂಗೇಶ್ ಯಾದವ್ ನ ಬೇಕಾದ್ರೆ ನೀವು ಇಲ್ಲಿ ಆಡಿಸಬಹುದು. ಮಂಗೇಶ್ ಯಾದವ್ ಆಲ್ರೌಂಡರ್, ಒಳ್ಳೆ ರೀತಿಯ ಬ್ಯಾಟಿಂಗ್ ಸಹ ಮಾಡ್ತಾರೆ. ಯಾರ್ಕರ್ ಎಸಿತಾ ಇರ್ತಾರೆ. ಯಾರ್ಕರ್ ಕಿಂಗ್ ಅಂತಾನೆ ಮಧ್ಯಪ್ರದೇಶದ ಲೀಗ್ ನಲ್ಲಿ ಹೆಸರಾಗಿದ್ದಾರೆ. ಸೊ ಇಲ್ಲಿ ಯಶ್ ದಯಾಲ್ ಅಥವಾ ಮಂಗೇಶ್ ಯಾದವ್ ಇಬ್ಬರಲ್ಲಿ ಯಾರು ಬೇಕಾದ್ರೆ ಆಡಿಸಬಹುದು. ಇಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ಯಶ್ ದಯಾಲ್ ಅವಕಾಶ ಮಾಡ್ಕೊಡ್ಬೇಕು ಗುರು. ಇನ್ ಸ್ವಿಂಗ್, ಔಟ್ ಸ್ವಿಂಗ್, ನೆಕ್ಸ್ಟ್ ಲೆವೆಲ್ ಪವರ್ ಪ್ಲೇ ಅಲ್ಲಿ ವಿಕೆಟ್ ತಂದ್ಕೊಡ್ತಾರೆ. ಅವಕಾಶ ಕೊಟ್ಟಿ ನೋಡ್ಬೇಕು. ಅಲ್ಲಿ ಡೊಮೆಸ್ಟಿಕ್ ನಲ್ಲಿ ಟಚ್ ಇಲ್ಲ ಅಂದಿದ ತಕ್ಷಣ ಇಲ್ಲೇನೋ ಆಡೋದೇ ಇಲ್ಲ ಅಂತ ಅಲ್ಲ, ಮಾಮೂಲಿ ಪ್ರಾಕ್ಟೀಸ್ ಅಂತ ಒಂದು 25 to 30 ಡೇಸ್ ಇರುತ್ತೆ. ಅವಾಗ್ಲೇನೆ ಬೇಕಾದ್ರೆ ಟಚ್ ಗೆ ಬರ್ತಾರೆ. ಸೊ ಯಶ್ ದಯಾಲ್ ನಾನು ಪ್ಲೇಯಿಂಗ್ 11 ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ.
ನಂತರ ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್, ನಮ್ಮ ಒಂದು ಏನು UP ಲೀಗ್ ಆಗಿರ್ಬೋದು, ಡೊಮೆಸ್ಟಿಕ್ ಅಲ್ಲಿ ಆಗಿರ್ಬೋದು, ಔಟ್ ಸ್ವಿಂಗ್ ಆಗ್ತಾ ಇದಾರೆ ಗುರು, ನೆಕ್ಸ್ಟ್ ಲೆವೆಲ್ ಗುರು, ಸಿಕ್ಕಾಪಟ್ಟೆ ಟಚ್ ನಲ್ಲಿ ಇದಾರೆ ಭುವನೇಶ್ವರ್ ಕುಮಾರ್. ಸೊ ನಮ್ಮ ಭುವನೇಶ್ವರ್ ಕುಮಾರ್ ಅವರು ನಮ್ಗೆ ಇಲ್ಲಿ ಕಾಣ ಸಿಗ್ತಾರೆ 10th ಪೊಸಿಷನ್ ಅಲ್ಲಿ. ಅಂಡ್ 11th ಪೊಸಿಷನ್ ಅಲ್ಲಿ ನಮ್ಗೆ ಹೆಸರ್ ಗಾಡ್, ನಮ್ಮ ಒಂದು RCB ತಂಡದ ಫೇಸರ್ ಅಂಡ್ ನಮ್ಮ RCB ತಂಡದ ಬೌಲಿಂಗ್ ನ ಸ್ಟ್ರೆಂಥನ್ ಆಗಿರುವಂತಹ ಹೆಸರ್ವುಡ್ ಅವರು ನಮ್ಗೆ ಇಲ್ಲಿ 11th ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರೆ. ಇನ್ ಕೇಸ್ ಏನಾದ್ರೂ ಹೆಸರ್ವುಡ್ ಅವ್ರು ಇಂಜೂರ್ಡ್ ಆಗಿದಾರಪ್ಪ, ಇವಾಗ ಏನ್ ಮಾಡ್ತೀಯ, ನಿಮ್ ಬೌಲಿಂಗ್ ಗೆ ಡಿಪೆಂಡ್ ಆಗಿರೋದು ಹೆಸರ್ವುಡ್, ಇವಾಗ ಇಂಜೂರ್ಡ್ ಆಗೋಗಿದ್ದಾರೆ, ಏನ್ ಮಾಡ್ತೀಯ ನೀವ್ ಪ್ರಶ್ನೆ ಮಾಡಿದ್ರೆ, ಹೆಸರ್ವುಡ್ ಹೋದ್ರೆ ಏನ್ ಗುರು, ನಮ್ಮ ಹತ್ರ ಡೆಫಿ ಇದಾರ್ ಗುರು, ಡೆಫಿ ನಿಲ್ಲಿಸ್ತೀವಿ ನಾವು ಇಲ್ಲಿ 11th ಪೊಸಿಷನ್ ಅಲ್ಲಿ, ಅವಾಗ ಏನ್ ಮಾಡ್ತೀಯ ನೀನು, ಡೆಫಿ ಸಹ ಸೇಮ್ ಬೌಲರ್ ನೀನ್ ನೋಡಿಲ್ಲ ಅಷ್ಟೇನ ಅಂತ ಹೇಳ್ತೀನಿ. ಸೊ ಡೆಫಿ ಅಥವಾ ಹೆಸರ್ವುಡ್ ಯಾರು ಬೇಕಾದ್ರೂ ಬಂದಿಲ್ಲ ಆಡ್ತಾರೆ. ಅಂಡ್ ನಮ್ಮ ಸುಯೇಶ್ ಶರ್ಮಾ ಬಗ್ಗೆ ಮಾತಾಡ್ಬೇಕೇನ್ ಗುರು, ಲಾಸ್ಟ್ ಸೀಸನ್ ಅಲ್ಲಿ ತಗೊಂಡಿದ್ ವಿಕೆಟ್ ಏನು, ಹಾಕಿದ್ ಗೂಗ್ಲಿಗೆಲ್ಲ ವಿಕೆಟ್. ಸೊ ಸುಯೇಶ್ ಶರ್ಮಾ ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸ್ತಾರೆ. ಇವಾಗ ನಾನು ಎಲ್ಲ ಟೀಮ್ ಬಗ್ಗೆ ಹೇಳಿದೀನಿ, 12 ಮೆಂಬರ್ಸ್ ಬಗ್ಗೆ, 11 ಮೆಂಬರ್ಸ್ ಬಗ್ಗೆ, ಎಲ್ಲಪ್ಪ ವೀಕ್ ಆಗಿದೆ, ಯಾರಪ್ಪ ನಿಮ್ಗೆ ವೀಕ್ ಆಗಿ ಕಾಣಿಸ್ತಾ ಇದಾರೆ ಹೇಳು ನೋಡೋಣ. ಇನ್ ಕೇಸ್ ಏನಾದ್ರು ಇಂಜೂರ್ಡ್ ಆದ್ರೆ ಬ್ಯಾಕಪ್ ಪ್ಲೇಯರ್ಸ್ ನಿಂತಿದೀವಿ ನಾವು ಇಲ್ಲಿ, ಒಬ್ಬೊಬ್ರು ಒಂದೊಂದು ಬ್ಯಾಕಪ್ ಪ್ಲೇಯರ್. ಪ್ರಿವ್ಯೂದಲ್ಲಿ ಈಗಾಗ್ಲೇ ಮಾತಾಡಿದೀವಿ, ಎಲ್ಲೂ ಟಚ್ ಮಾಡಕ್ ಆಗಲ್ಲ, ಟ್ರೋಫಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಬಟ್ಟೆ ಒರೆಸ್ಬಿಟ್ಟು ಅಲ್ಲಿ ರೆಡಿಯಾಗಿ ಇಟ್ಟಿರೋ ಬರ್ತಾ ಇದೀವಿ ಅಂತ ಹೇಳೋ ತರ ಟೀಮ್ ಇದೆ. ಸೊ ನೆಕ್ಸ್ಟ್ ಲೆವೆಲ್ ಟೀಮ್ ಇದೆ ಈ ಬಾರಿ RCB ಅಂತ ಹೇಳ್ಬೋದು. ಪ್ಲೇಯಿಂಗ್ 11, ಪ್ಲೇಯಿಂಗ್ 12 ನೆಕ್ಸ್ಟ್ ಲೆವೆಲ್, ಪ್ರತಿಯೊಬ್ಬರು ಸಹ ಅವರ ಒಂದು ಸ್ಥಾನಕ್ಕೆ ಇಲ್ಲಿ ಸ್ಟ್ರೆಂತ್ ಅಂತ ತುಂಬುವಂತ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಆಟಗಾರರು ಇದ್ದಾರೆ. ಸೊ ಈ ಒಂದು ವರ್ಷದ ಸಹ 2026 IPL ನಲ್ಲಿ ಬರ್ತಾ ಇದೀವಿ ಕಪ್ ರೆಡಿ ಮಾಡೋ ಅನ್ನೋ ರೇಂಜ್ ಇಲ್ಲಿ RCB ಟೀಮ್ ರೆಡಿ ಆಗಿದೆ. ಸೊ ಇದು ನಮ್ಮ RCB ಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಥವಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 12 ಅಂತ ಹೇಳ್ಬೋದು. ನಿಮ್ಮ ಒಂದು RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಥವಾ 12 ಏನು ಅಂತ ಟೈಪ್ ಮಾಡಿ ತಿಳಿಸ್ಕೊಡಿ. ಸೊ ಮಿಸ್ ಮಾಡಿದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ ಕಡೆಯಿಂದ ಪ್ರತಿನಿತ್ಯ ನಿಮ್ಗೆ ಸ್ಪೋರ್ಟ್ಸ್ ನ ಅಪ್ಡೇಟ್ ಬರ್ತಾನೆ ಇರುತ್ತೆ. ಅಂಡ್ ಪ್ರತಿ ತಂಡದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 12 ನ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ತಮ್ಗೆ ಥ್ಯಾಂಕ್ ಯು, ಧನ್ಯವಾದಗಳು.